ಇವತ್ತು ನಮ್ಮ ಮನೇಲಿರೋ ಗಣೇಶನಿಗೆ ನಾವು ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದೀವಿ. ನನ್ನ ಗಣೇಶ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ವೆಲ್ಕಮ್ ಟು ಮೈ ವ್ಲಾಗ್. ನಾನಿವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಮಾಡಿದ್ದು ಪಾಪುಗೆ ಹಾಲು ಕಾಯಿಸಿ, ನೆಕ್ಸ್ಟ್ ನಾನು ಹಾಲು ಕಾಯಿಸಿ ಕುಡಿದು ಮನೆ ಕ್ಲೀನಿಂಗಿಗೆ ಬಂದೆ. ಮನೆಯನ್ನೆಲ್ಲ ಕ್ಲೀನಾಗಿ ಗುಡಿಸಿ, ಮನೆಯನ್ನೆಲ್ಲ ಚೆನ್ನಾಗಿ ಒರೆಸಿ, ನಂದು ಟಾಪ್ ಐರನ್ ಆಗಬೇಕಾಗಿತ್ತು. ಅದು ತುಂಬ ಫೋಲ್ಡ್ ಆಗಿಬಿಟ್ಟಿದ್ದ ರೀಸನ್ ಟಾಪ್ನ ಐರನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಏನಪ್ಪ ಇವತ್ತು ಸ್ಪೆಷಲ್ ಅಂತ ಅಂದರೆ ಸಂಕಷ್ಟಹರ ಚತುರ್ಥಿ ಇತ್ತು. ನಾನು ಪ್ರತಿ ಮಂತ್ ನಾನು ಮಾಡ್ತೀನಿ ಸಂಕಷ್ಟಹರ ಚತುರ್ಥಿ. ಏನಪ್ಪ ಅಂದರೆ ಬೆಳಗ್ಗೆ ಬೇಗನೆ ಎದ್ದು ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದಾಗ ಮುಡುಪು ಕಟ್ಟಿದ್ದೀನಿ. ಅಲ್ಲಿ ನೋಡಿ ಗಣಪತಿ ಬಲಭಾಗದಲ್ಲೇ ಇದೆ ಮುಡುಪು. ಅದನ್ನು ಇಟ್ಟು ನಾವು ಪೂಜೆ ಮಾಡ್ಕೊಬೇಕಾಗುತ್ತೆ. ಈ ಮುಡುಪು ಕಟ್ಟೋದು ಏನಪ್ಪ ಅಂತಂದರೆ ನಮ್ದು ಏನು ಕೋರಿಕೆ ಇದೆ ಅದನ್ನ ಬೇಡ್ಕೊಂಡು ಮುಡುಪು ಕಟ್ಟಬೇಕಾಗುತ್ತೆ. ಅದೆಲ್ಲ ಈಡೇರಿದ ಮೇಲೆ ಆ ಮುಡುಪನ್ನ ತಗೊಂಡೋಗಿ ಗಣಪತಿ ದೇವಸ್ಥಾನದ ಹುಂಡಿಗೆ ಹಾಕಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಬರಬೇಕಾಗುತ್ತೆ. ಸಹಾಯ ಅಂದರೆ ನೀವು ಮನೆಗೆ ಒಂದು 4-5 ಜನ ಪುಟ್ಟ ಪಾಪುಗಳನ್ನ ಕರೆದು ಅವರಿಗೆ ಹಣ್ಣಾಗಿರ್ಬೋದು, ಅವ್ರೇನು ಇಷ್ಟಪಡ್ತಾರೋ ಅದನ್ನು ತಿಂಡಿ ತಿನಿಸು ಕೊಡೋದು, ಆ ಥರ. ನಾನು ಇವಾಗ ದೀಪಕ್ಕೆ ಹಾಕ್ತಾಯಿದ್ದೀನಲ್ಲ, ಅದು ತುಂಬಾ ಶಕ್ತಿಶಾಲಿ ಅಂತಲೇ ಹೇಳ್ಬೋದು. ಆ ದೀಪಕ್ಕೆ ಹಾಕೋದ್ರಿಂದ ಅದು ದೇವ್ರ ಮನೆ ಅರೋಮ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಫೈನಲಿ ನಮ್ಮ ಮನೆ ಗಣಪ ಈ ಥರ ಕಾಣಿಸ್ತಾ ಇದ್ದ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ನನ್ನ ಪಾಪುಗೆ ಸರಿ ಮಾಡಿಕೊಂಡು ಇವತ್ತು ಮಾರ್ನಿಂಗ್ ಅವಳಿಗೆ ಸರಿನೇ ತಿನ್ನಿಸ್ಬೇಕು ಅಂತ ಸರಿ ತಿನ್ನಿಸ್ತಿದ್ದೆ. ನೆಕ್ಸ್ಟು ಬಾದಾಮಿ ಮತ್ತು ದ್ರಾಕ್ಷಿ ನೆನೆ ಹಾಕೋದು ಮರ್ತಿದ್ದೆ. ಪಾಪುಗೆ ನಾನು ದ್ರಾಕ್ಷಿನ ಮತ್ತು ಬಾದಾಮಿನ ಎರಡನ್ನೂ ಕೊಡ್ತೀನಿ. ಅದನ್ನು ನೆನೆ ಹಾಕ್ತೆ. ಇದಾಗಿತ್ತು ಇವತ್ತಿನ ದಿನದ ವ್ಲಾಗ್.